ಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸುಳಾದಿ. ವಸುದೇವ ಅತ್ರಿ ಸುತಪ ಜಮದಗ್ನಿ ವಿಶಾಲ ದಶರಥ ಪರಾಶರ ಕರ್ದಮ ಶುಭ ವಿಷಜ ಕರ್ದಮ ನಾರಿಯಮ ಧರ್ಮ ರುಚಿ ವಿಷ್ಣು ಯಶ ಪ್ರಿಯ ವೃತ ಬ್ರಹ್ಮದೇವ ಗುಹ್ಯ ವಶನಂಬೋ ದೋಷ ವೇದ ಶಿರ ಆಯುಷ್ಮ ಆರ್ಯಕ ಬೆಸಸುವೆ ಇವರ ತರುವಾಯದಲ್ಲಿ ಮತ್ತೆ ಪ್ರಸನಿ ದೇವಕಿ ಸತ್ಯಾವತಿ ರೇಣುಕಾ ಕೌಸಲ್ಯ ವಿಶುಚಿ ವಿಕುಂಠ ಅದಿತಿ ಅಕುತಿ ಅನಸೂಯ ತುಷಿತ ಶಾರ್ವಾದಿ ಮೇರು ಸಂಭೂತಿ ಸರಸ್ವತಿ ಮಿಸುಣಿಪ ದೇವಾಹುತಿ ಅಂಬೂಧರ ವೈದೃತ ಕುಶಲ ಸುಕೃತ ಬೃಹತಿ ವೀತಾದ್ಯರು ವಸುಧಿಯೊಳಗೆ ಏಸು ಪುಣ್ಯ ಮಾಡಿದರೋ ಎಣಿಸಲಾರರು ಮಹಾಜ್ಞಾನಿಗಳು. ಅಸಮ ದೈವವೇ ನಿನ್ನ ಒಲಸಿಕೊಂಡು ಬಿಡದೆ ಶಿಶುವು ಮಾಡಿಕೊಂಡರು ಆಡಿಸುತ್ತಾ ಹಸಿವೆ ನೀರಡಿಕೆ ತೊರೆದು ತಲೆ ಕೆಳಗಾಗಿ ಬೇವು ಬಿಸಲೊಳ್ಳು ಕುಳಿತು ತಪ್ಪಿಸಿದ ಕಾಲಕ್ಕೂ ಬಿಸಜಾನಾಭನೆ ನಿನ್ನ ಸುಳುವು ಕಾಣರು ಎಲ್ಲಿ ಹಸುಳೆಯಾದದೆಂತೋ ಇವರಿವರಿಗೆ ಬಿಸಿಜಾಕ್ಷಲ ಕುಮಿ ನಿನ್ನ ಮಾತಿಗೆ ಮರುಳಾಗಿ ಮಾನಿಸದಲ್ಲಿ ಕಾಣಲು ಅರಸಿ ಶಶಿಕೋಟಿ ಲಾವಣ್ಯ ವಿಜಯ ವಿಠಲ ಶೇಷ ವಸುಮತಿಧರ ತಿರುವೆಂಗಳೇಶ. ಬಲರಾಮನು ನಿನಗೆ ಅಣ್ಣನಾದನು ನೋಡ ಫಲ್ಗುಣ ನಿನ್ನ ಸೂತನ ಮಾಡಿಕೊಂಡ ಕುಲದವರಾಗಿ ಯಾದವ ಜನರೆಲ್ಲ ನಲಿನಲಿದು ನಿನ್ನ ಕೂಡ ಉಂಡರೆಲ್ಲ ಗೆಳೆಯರೆಂದೆನಿಸಿದ ಗೋಪಾಲಕರಂದು ಗೆಲುವು ಸೋಲಾಟಗಳು ನಿನ್ನ ನೊಡನಾಡಿದರು ಇಳೆಯೊಳಗೆ ಇವರ ಸುಕೃತವೇನೆಂಬೆ ಕಲಕಾಲ ಗುಣಿಸಿ ಎಣಕೆ ಮಾಡಿದರಾಗಿ ನೆಲೆಯಾಗಾಣುವರಾರು ನಿನ್ನ ಕಾಂಬುವುದಕ್ಕೆ ಸುಳಿವ ಮಿಂಚಿಗೆ ನರನ ಪ್ರಯತ್ನಗಳುಂಟೆ. ಜಲಜಾನಾಭನೆ ನೀನೆ ಸ್ವಾಭಾವಿಕ ತನದಿ ಒಲಿದಾದಲ್ಲದೆ ಮತ್ತೆ ಒಂದು ಕಾರಣವಲ್ಲ. ಸುಲಭಗಿರಿ ವೆಂಕಟ ವಿಜಯ ವಿಠಲರೇಯ ಗಳಿಸಿದ ತಪೋಧನವೇ ಭಕ್ತರ ಕುಲಕೋಟಿಗೆ. ಗೋಪಿಕಾಸ್ತ್ರೀಯರು 16,000 ಭೂಪಾಲಕರ ಮಕ್ಕಳು ಹಗಲಿರಳು ಶ್ರೀಪತಿ ನಿನ್ನೊಡನೆ ನೆರೆದಾರಂದು ಬಿಡದೆ ವ್ಯಾಪಾರದಲ್ಲಿ ಮನಸ್ಸು ತೆಗೆಯದಲೇ ಭೂಪ ಉಗ್ರ ಸೇನಾ ಸಮುಖನ್ನ ಮಾಡಿದ ಅಪಾರ ಮಹಿಮಾ ಅನುರೂಹ ವಂದ್ಯನೆ ದ್ರೌಪದಿ ಸೊಲ್ಲಿಗೆ ನೀಪೋದದೆಂತೋ ನಾ ಪೇಳಲಾಪೇನೆ ನಿನ್ನ ಕರುಣಾ ರೂಪಹೀನಾಳಾದ ಕುಬುಜಿ ನಿನ್ನ ರಮಿಸಿ ತಾ ಪ್ರೀತಿಯಾದ ನುಡಿ ಪೊಂದುವದೆತ್ತ ಪಾಪರಹಿತ ಪರಿಪೂರ್ಣ ಸುಖಾತ್ಮಕ ಈ ಪರಿ ಇದ್ದವರ ಭಾಗ್ಯವೇನೋ ಬಾಪೂರೇ ಇವರಿವರ ತಪಸ್ಸಿಗೆ ಈ ಫಲವೇ ವ್ಯಾಪೂತ ದೈವವೇ ನೀನೆ ಬಲ್ಲಿ. ದೀಪಕ್ಕೆ ಸರ್ವ ಬ್ರಹ್ಮಾಂಡ ಕಾಣಿಸಿದಂತೆ ನೀ ಪ್ರೇಮದಿಂದ ಮೆಚ್ಚಿದೆಯಲ್ಲದೆ ಸುಪರ್ಣಗಿರಿರಾಯ ವಿಜಯ ವಿಠಲ ವೆಂಕಟ ತಾಪಸಿಗಳಿಗೆ ಮೈದೋರದ ದೊರೆಯೇ. ಪಶುವಿಂಡು ಗೋಪಾಲಕರು ನಂದಾವೃಜ
ವಸುದಿಯೆಲ್ಲವೇ ಸುಸಾಧನಗೈದಿದರೋ ಹಸುಗೂಸುಗಳೆಲ್ಲ ನಿನ್ನಂತೆ ಮಾತಾಡಿ ದಿಶಗೆ ಬಾಲಾಟ ಕರಿತಾರಲ್ಲೋ ಮೊಸರು ಪಾಲು ತುಪ್ಪ ಬೆಣ್ಣೆ ತುಂಬಿದ ಭಾಂಡ ಋಷಿಕೇಶ ನಿನ್ನ ಹಸ್ತಗಳ ಸ್ಪರ್ಶ ಮಿಸುಕದಲೇ ಆಯಿತು ಈ ಜಡಗಳ ಪುಣ್ಯ ಶಶಿಧರಗಾದರು ಸೂಜಿಗವಯ್ಯ ಉಸರಲೇನೋ ಮುನ್ನೆ ಗೋಪಾಪಳ್ಳಿಯೊಳಗಿದ್ದ ಕಸಕುಪ್ಪಿ ರಸ ಸಹವಾಗಿ ಧನ್ಯ ಮಹಾಧನ್ಯ ಬಿಸಜ ಸಂಭವನ ಲೋಕಕ್ಕಿಂತಧಿಕ ರಂಜಿಸುವುದು ನೀನವತಾರನಾಗೆ ಬೆಸಸಿದ ಮಾತುಗಳಿಂತಿರಲಿ ಸರ್ವಕ್ಕೂ ಯಶೋಧಾದೇವಿ ಗೋಪಿಯರೆಂತೋ ಎಂತೋ ದಶರಥ ಮೊದಲಾದ ಋಷಿಗಳಲ್ಲಿ ಜನಿಸಿದ ಕಾಲಕ್ಕೆ ದೇವ ನಿನ್ನ ಕೂಡಾಡಿದ ಹಸುಗಳು ಏಸು ಪುಣ್ಯ ಮಾಡಿದರೋ ವೃಷಭಗಿರಿವಾಸ ವಿಜಯ ವಿಠಲ ವೆಂಕಟ ಅಸಮ ದೈವವೇ ನಿನ್ನ ಕರುಣತನವೆಂತೋ ಇದು ಎಂತಿರಲಿ ಇಂದಿನ ದಿನದಲ್ಲಿ ಪದುಮನ ಬಗೆ ಸಮ್ಮೊಗವಾಗಿ ಹೃದಯಾಕಾಶದಿ ನಿನ್ನ ಮುರುತಿಯಿಟ್ಟು ಒದಗಿ ಗಾಯನ ನೃತ್ಯ ನಾನ ಪರಿಸೇವೆ ಮುದದಿಂದ ಮಾಡುವ ನಿಜ ಶರಣರ ಪುಣ್ಯ ಉದಯ ಸ್ತಮಾನವು ಎಣಿಸಲುಂಟೆ ಇದೆ ಸಿದ್ಧವ ಕೃತಾದಿ ಯುಗದಲ್ಲಿ ಪದೋಪದಿಗೆ ತುಂಬಿಹರೋ ಇಲ್ಲಿ ವಿದುಮೊಗ ಇವರೆಲ್ಲ ನಾನಾ ತಪಸ್ಸು ಮಾಡಿ ಚದುರತನದಿಂದ ಒಲಿಸಲಿಲ್ಲ ಮದನ ಜನಕ ನೀನೆ ಅನುಕಂಪನಾಗಿ ಒಲಿದು ಎಲ್ಲದೆ ಮತ್ತೊಂದು ಇಲ್ಲ ಉದಯಗಿರಿವಾಸ ವಿಜಯ ವಿಠಲ ವೆಂಕಟ ಅದ್ಭುತ ದೈವವೇ ಬಹುವಿಧ ಚರಿತ ಮನಸ್ಸು ಬಂದಂತೆ ಮಹಾಮಹಿಮೆ ತೋರುವ ದೇವ ಅನಿಮೀಶ ಗಿರಿವಾಸ ವಿಜಯ ವಿಠಲ ವೆಂಕಟ ಮನಸ್ಸು ಬಂದಂತೆ ಮಹಾಮಹಿಮೆ ತೋರುವ ದೇವ ಅನಿಮೀಶ ಗಿರಿವಾಸ ವಿಜಯ ವಿಠಲ ವೆಂಕಟ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಈ ಸುಳಾದಿಯಲ್ಲಿ ಎಲ್ಲ ದೇವರ ಅವತಾರಗಳು ಅವರನ್ನ ಮಕ್ಕಳಾಗಿ ಪಡೆದ ಅವರ ಎಷ್ಟು ಪುಣ್ಯವಂತರು ಅಂತ ಹೇಳಿ ವಿಜಯದಾಸರು ಮೊದಲು ತಿಳಿಸಿದ್ದಾರೆ ಧ್ರುವತಾಳದರೊಳಗೆ. ವಸುದೇವ, ಅತ್ರಿ, ಸುತಪ, ವಿಶಾಲ, ದಶರಥ, ಪರಾಶರ, ಹೀಗೆ ಇವರೆಲ್ಲರೂ ಆದ್ಮೇಲೆ ಅವ್ರ ಹೆಂಡತಿಯವ್ರ ಬಗ್ಗೆ ಹೇಳಿದ್ದಾರೆ. ಎಷ್ಟು ಪುಣ್ಯ ಮಾಡ್ಕೊಂಡಿರ್ಬೋದು. ಈಗ ನೋಡ್ರಿ, ವಸುದೇವ ದೇವಕಿಗೆ ಕೃಷ್ಣ ಹುಟ್ಟಿದ್ದಾನೆ, ಅತ್ರಿ ಅನಸೂಯಗೆ ದತ್ತಾತ್ರೇಯ, ಸುತಪ ಪ್ರಸೂನಿಗೆ ವಾಮನ ನಾಮಕ ಪರಮಾತ್ಮ, ಜಮದಗ್ನಿ ರೇಣುಕಾಗೆ ಪರಶುರಾಮ, ದಶರಥ ಕೌಶಲ್ಯಗೆ ರಾಮ, ಆಮೇಲೆ ಪರಾಶರ ಸತ್ಯವತಿಗೆ ವ್ಯಾಸ, ಹಾಗೆ ಕರ್ದಮ ದೇವಹೂತಿಗೆ ಕಪಿಲ, ಆರ್ಯಕ ವೈದ್ರುತಿಗೆ ಧರ್ಮಸೇತು, ರುಚಿ ಅಕುತಿಗೆ ಯಜ್ಞನಾಮಕ ಪರಮಾತ್ಮ, ಪ್ರಿಯವ್ರತ ಬೃಹತಿಗೆ ವೃಷಭನಾಮಕ ಪರಮಾತ್ಮ, ಹೀಗೆ ವೇದಶಿರ ತುಷಿತಗೆ ವಿಭು, ಧರ್ಮ ಸುನೀತಗೆ ಸತ್ಯಸೇನ, ಈ ತರ ಅವ್ ಮಕ್ಕಳು ಆಗಿ ಹುಟ್ಟಿದ್ದಾರೆ. ಅವರಿಗೆ ಎಷ್ಟು ಪುಣ್ಯ ಮಾಡ್ಕೊಂಡಿದ್ರೆ ಈ ತರ ಆಗತ್ತೆ ಅವ್ರಿಗೆ ಅಂತ ಹೇಳಿ ಮಹಾಜ್ಞಾನಿಗಳು ಕೂಡ ಎಣಿಸ್ಲಕ್ಕೆ ಆಗ್ತಾ ಇಲ್ಲ. ಅಸಮ ದೈವವೇ ನಿನ್ನ ಒಲಿಸಿಕೊಂಡರೂ ಬಿಡದೆ, ನಿನ್ನ ಒಲಿಸ್ಕೊಂಡಿದ್ದಾರೆ ಬಿಡ್ಲಾರ್ದಗಿ. ಹಸಿವೆ, ನೀರಡಿಕೆ ಎಲ್ಲ ಬಿಟ್ಟು ಮಹಾ ತಪಸ್ಸುಗಳು ಮಾಡಿದ್ರೆ ನೀನು ಬಂದು ಒಂದು ಕ್ಷಣ ನೋಡಿದ್ರೆ ಸಾಕು ಅಂತ ಹೇಳಿ ಕಾಯೋ ಜನ ಇರೋ ಕಾಲಕ್ಕೆ ಇವ್ರಿಗೆ ಮಕ್ಕಳಾಗಿ ಹುಟ್ಟಿ ಅವ್ರಿಗೆ ಇಷ್ಟು ಪುಣ್ಯ ಮಾಡ್ಕೊಂಡಿದ್ರೆ ಅವ್ರ ಮಕ್ಕಳಾಗಿ ಹುಟ್ಟಿದ್ದೀಯಾ. ಆ ಸಜೀವಿಗಳು ಇವರೆಲ್ಲರೂ ಅಂತ ಹೇಳಿ ಬಿಸಜಾಕ್ಷ ಲಕ್ಷ್ಮಿ ನಿನ್ನ ಮಾತಿಗೆ ಮರಳಾಗಿ ಲಕ್ಷ್ಮೀದೇವಿ ಮತ್ತು ಮಾನಸದಲ್ಲಿ ಕಾಣಲು ಅರಸಿ ಮಾನಸದಾಗೆ ನಮಗೆ ಅವ್ರಿಗೆ ಕೂಡ ಕಾಣಿಸೋದಿಲ್ಲ, ಎಷ್ಟು ತಪಸ್ಸು ಮಾಡಿದ್ರು ಕಾಣಿಸಲ್ಲ ಅಂತದ್ದು ಇವರಿಗೆ ಈ ತರ ಹುಟ್ಟಿದಿ ಅಂತಂದ್ರೆ, ಈ ತರ ಮಕ್ಕಳಾಗಿ ಬಂದಿದಿ, ಮಗುವಾಗಿ ಬಂದಿದಿ ಅವರಿಗೆ ಅಂತಂದ್ರೆ ಅವ್ರು ಎಷ್ಟು ಪುಣ್ಯ ಮಾಡ್ಕೊಂಡಿರ್ತಾರೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಮಟ್ಟತಾಳದ್ರೊಳಗೆ ಬಲರಾಮ ಅಣ್ಣ ಆಗಿದ್ದಾನೆ ನಿನಗೆ, ಅರ್ಜುನ ನಿನ್ನ ಸೂತನ ಮಾಡ್ಕೊಂಡಿದ್ದಾನೆ, ಆಮೇಲೆ ಯಾದವ ಜನರೆಲ್ಲರೂ ನಿನ್ನ ಕುಲದವರು, ನಲಿದು ನಿನ್ನ ಕೂಡ ಉಂಡರಲ್ಲ, ಎಲ್ಲರೂ ನಿನ್ನ ಜೊತೆ ಕುತ್ಕೊಂಡು ಊಟ ಮಾಡಿದಾರಪ್ಪ. ಗೆಳೆಯರೆಂದೇ ಗೋಪಾಲಕರು ನಿನ್ನ ಸ್ನೇಹಿತರು ಅಂತ ಹೇಳಿ ನಿನ್ನ ಜೊತೆಗೆ ಸೋಲಾಟಗಳ ಆಡಿದ್ದಾರೆ. ಇಳೆಯೊಳಗೆ ಇವರ ಸುಕೃತ ಏನಂತ ಹೇಳಬೇಕು. ಕಲಕಾಲ ಎಷ್ಟು
ಅನ್ಕೌಂಟಬಲ್ ಅಂತ ಹೇಳಬೇಕು, ಎಣಿಸ್ಲಕ್ಕೆ ಆಗಲ್ಲ ಇವರ ಮಾಡಿದ ಪುಣ್ಯ. ನೆಲೆಯ ಗಾಣುವರಾರು ನಿನ್ನ ಕಾಂಬುವುದಕ್ಕೆ, ಸುಳುವ ಮಿಂಚಿನ ನರನ ಪ್ರಯತ್ನಗಳುಂಟೆ. ಮಿಂಚಿನ ಹಿಡಿಲಕ್ಕೆ ನಮ್ಮ ಪ್ರಯತ್ನ ಆಗದೇನೆ, ಮಿಂಚುಗಳನ್ನ ಹಿಡಿಯೋ ಪ್ರಯತ್ನ ನಾವು ಮಾಡ್ಲಕ್ಕಾಗಲ್ಲ. ಅದೇ ತರ ಜಲಜನಾಭನೆ ನೀನೇ ಸ್ವಾಭಾವಿಕತನದಿ ನೀನೇ ಅವ್ರೊಳಗೆ ನಿಂತ್ಕೊಂಡು ಒಲಿದು, ಮತ್ತೆ ಅದೇ ಕಾರಣದಿಂದ ಅವರೊಳಗೆ ನಿಂತು ಅವ್ರು ಮಾಡಿದ ಪುಣ್ಯನ ಹೊರಗೆ ಹಾಕ್ತಾ ಇದ್ದೀ ಸ್ವಾಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ತ್ರಿವಿಡ ತಾಳದ್ರೊಳಗೆ ಕೂಡ ಗೋಪಿಕಾ ಸ್ತ್ರೀಯರು 16,000 ಗೋಪಿಕಾ ಸ್ತ್ರೀಯರು, ಭೂಪಾಲಕರ ಮಕ್ಕಳು ಹಗಲಿರಳು ನಿನ್ನನ್ನೇ ತಿರುಗ್ತಾ ಇದ್ದಾರೆ, ನಿನ್ನ ಜೊತೆಗೆ ತಿರುಗ್ತಾ ಇದ್ದಾರೆ. ನೆರೆನಂದು ಬಿಡದೆ ವ್ಯಾಪಾರದಲ್ಲಿ ಮನಸ್ಸು ತೆಗೆಯದಲೆ, ಬೇರೆ ಕಡೆ ಎಲ್ಲ ಮನಸ್ಸು ತೆಗೆದುಬಿಟ್ಟು ನಿನ್ನ ಕಡೆ ಭೂಪ ಉಗ್ರಸೇನ ಸಮ್ಮುಖನ್ನ ಮಾಡಿದ ಅಪಾರ ಮಹಿಮಾ ಅನುರೂಹ ವಂದ್ಯನೆ. ಎಲ್ಲರ ವಾಯು ಅಂತರ್ಗತ ಎಲ್ಲ ಇತರ ಎಲ್ಲ ದೇವತೆಗಳಲ್ಲಿಂದ ವಂದ್ಯನಾದ ನೀನು ದ್ರೌಪದಿ ಮಾತುಗಳನ್ನ ಕೇಳಿ ಬಂದಿಯಲ್ಲಪ್ಪ. ನಾ ಪೇಳಲಾಪೆನೆ ನಿನ್ನ ಕರುಣ ಎಷ್ಟಂತ ಹೇಳಬೇಕು. ಹೀನ ರೂಪಳಾದ ಕುಬುಜಿನ್ನ ರಮಿಸಿ ಪ್ರೀತಿಯಾಗಿ ನುಡಿದ ಪೊಂದುವುದೆತ್ತ ಕಿನ್ನ ಮತ್ತು ಚಲೋ ಮಾಡಿದಾತ ನೀನು. ಪಾಪರಹಿತ ಪರಿಪೂರ್ಣ ಸುಖಾತ್ಮಕ ಈ ಪರಿ ಇದ್ದವರ ಇವರ ಭಾಗ್ಯ ಏನಂತ ಹೇಳಬೇಕು, ದ್ರೌಪದಿಯ ಭಾಗ್ಯ ಏನಂತ ಹೇಳಬೇಕು. ಕರೆದು ಕೂಡಲೇ ಬರಬೇಕು ಅಂತಂದ್ರೆ ದ್ರೌಪದಿಯ ಭಾಗ್ಯ ಏನಂತ ಹೇಳಬೇಕು. ಆ ಥರ ಭಾಪುರೇ ಇವರ ತಪಸ್ಸಿಗೆ ಈ ಫಲವೇ, ಇವರ ತಪಸ್ಸಿಗೆ ಈ ಫಲ ಕೊಟ್ಟಿದೀಯಪ್ಪ. ವ್ಯಾಪುತ ದೈವವೇ ನೀನೇ ಬಲ್ಲಿ. ದೀಪಕ್ಕೆ ಬ್ರಹ್ಮಾಂಡ ಕಾಣಿಸಿಕೊಂಡಂತೆ ನೀ ಪ್ರೇಮದಿಂದ ಮೆಚ್ಚಿದೀಯಲ್ಲಪ್ಪ ಇವರೆಲ್ಲರನ್ನ. ದೀಪಕ್ಕೆ ಬ್ರಹ್ಮಾಂಡ ಕಾಣಿಸೋದು ಸಾಧ್ಯನೇ ಇಲ್ಲ, ಅದೇ ತರ ನೀನು ಮಗು ಆಗಿ ಹುಟ್ಟೋದು ಸಾಧ್ಯ ಇಲ್ಲ. ಆದ್ರೂ ನೀನು ಅವ್ರ ಮೇಲೆ ಕರುಣ ತೋರಿ ನೀನು ಬಂದು ಮಗು ಆಗಿ ಹುಟ್ಟಿದೀಯಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಪಶು ವಿಂಡು ಗೋಪಾಲಕರು, ನಂದ ವೃಜ ವಸುದಿ ಎಲ್ಲ ಗೋಪಾಲಕರು, ಪಶುಗಳು ಎಲ್ಲರೂ ಹಸುಗೂಸುಗಳೆಲ್ಲ ನಿನ್ನಂತೆ ಮಾತನಾಡಿ ದಿಶೆಗೆ ಬಾಲಾಟ ಕಲಿತರಲ್ಲೋ, ಬಾಲಾಟ ಕಲ್ತಿದ್ದಾರಲ್ಲಪ್ಪ ನಿನ್ ಜೊತೆಗೆ. ಮೊಸರು, ಹಾಲು, ತುಪ್ಪ, ಬೆಣ್ಣೆ ತುಂಬಿದ ಭಾಂಡ ನಿನ್ನ ಹಸ್ತ ತಗಲಿದರೆ ಸಾಕಪ್ಪ. ಅವೆಲ್ಲ ಆ ಜಡ ಪದಾರ್ಥಗಳ ಪುಣ್ಯ ಏನಂತ ಹೇಳಬೇಕು. ಉಸರಲೇನು ಮುನ್ನೆ ಗೋಪ ಪಳ್ಳಿಯೊಳಗಿದ್ದ ಕಸ ಕುಪ್ಪಿ ಕೂಡ ಧನ್ಯ. ಅಲ್ಲಿ ಕೃಷ್ಣ ಆಗಿ ನೀನು ಅಲ್ಲಿ ಓಡಾಡಿದ ಜಾಗದೊಳಗಿದ್ದ ಕಸ ಕುಪ್ಪಿ ಕೂಡ ಮಹಾಧನ್ಯ ಅಪ್ಪ. ಬಿಸಜ ಸಂಭವ ಲೋಕಕ್ಕಿಂತಧಿಕ ರಂಜಿಸುವ ನೀನವತಾರನಾಗಿ ಬಿಸಿಸದೆ ಮಾತುಗಳಿಂತರೆ ಸರ್ವಕ್ಕೂ ಯಶೋಧಾದೇವಿ ಗೋಪಿಯರೆಂತೂ ಎಷ್ಟಂತ ಹೇಳಬೇಕು ಅವ್ರ ಬಗ್ಗೆ. ಕಸಕುಪ್ಪಿನೇ ಅಷ್ಟು ಪುಣ್ಯ ಮಾಡ್ಕೊಂಡಿದೆ ಅಂದಮೇಲೆ ಯಶೋಧಾದೇವಿ ಎತ್ಕೊಂಡಿದ್ದಾಳೆ. ಗೋಪಿಯರು ನಿನ್ನ ಜೊತೆಗೆ ಆಟ ಆಡಿದ್ದಾರೆ. ದಶರಥ ಮೊದಲಾದವರೆಲ್ಲರೂ ಆ ಟೈಮ್ನಾಗಿದ್ದ ಎಲ್ಲ ಋಷಿಗಳು ಕೂಡ ಎಷ್ಟು ಪುಣ್ಯ ಮಾಡ್ಕೊಂಡಿದ್ದಾರೆ. ಏನು ಪುಣ್ಯ ಮಾಡಿದರು ವೃಷಭಗಿರಿವಾಸ ವಿಜಯ ವಿಠಲ ಅಂತ ಹೇಳ್ತಾ ಇದ್ದಾರೆ. ಇದು ಎಂತಿರಲಿ ಇವಾಗೆ ಇಂದಿನ ದಿನ ಅಂದ್ರೆ ಇವಾಗೆ ಪದುಮನಾಭನೆ ಸಮ್ಮೋಗವಾಗಿ ಹೃದಯಾಕಾಶದಲ್ಲಿ ನಿನ್ನ ಮೂರ್ತಿ ಇಟ್ಟು ನನ್ನೊಳಗಿದ್ದ ನಿನ್ನ ಮೂರ್ತಿನ ಒದಗಿ ಗಾಯನ ನೃತ್ಯ ನಾನಾ ಪರಿ ಸೇವೆ ಮುದದಿಂದ ಮಾಡುವ ನಿಜ ಶರಣರ ಪುಣ್ಯ. ಇವೆಲ್ಲ ತಿಳ್ಕೊಂಡು ನಮ್ಮ ಒಳಗಿದ್ದ ದೇವರನ್ನ ತಿಮ್ಮಪ್ಪನ ಹತ್ರ ಬಂದು ಅಲ್ಲಿ ತಂದಿಟ್ಟುಕೊಂಡು ನಾನಾ ಪರಿ ಸೇವೆಗಳು ಮಾಡಿ ಕುಣಿದು ಕುಪ್ಪಳಿಸುತ್ತಾ ಇದ್ದಾರೆ. ಇದೇ ಕೃತಯುಗದಿಂದ ಕೃತಯುಗಾದಿ ಎಲ್ಲ ಯುಗದೊಳಗೆ ಇದೇ ತರ ನಡೀತಾ ಇದೆ. ವಿದು ಮೊಗ ಇವರೆಲ್ಲ ನಾನಾ ತಪಸ್ಸುಗಳು ಮಾಡಿ ಚದುರತನದಿಂದ ಒಲಿಸಲಿಲ್ಲ. ಮದನ ಜನಕ ನೀನೇ, ಯಾರು ನಿನ್ನ ಒಲಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ನೀನೇ ಅವರೊಳಗೆ ನಿಂತು ಅವ್ರ ಪುಣ್ಯ ಇದ್ರೆ ಅವರಿಗೆ ನೀನು ಬಂದು ಮಗುವಾಗಿ ಜನಿಸ್ತೀ, ಹಾಗೆ ಅವರಿಗೆ ಕಾಣಿಸ್ತೀ ಅಂತ ಹೇಳಿ ವಿಜಯದಾಸರು ಇಲ್ಲಿ ಹೇಳಿದ್ದಾರೆ. ಮನಸ್ಸು ಬಂದಂತೆ ಮಹಾಮಹಿಮೆ, ನಿಮ್ಮ ಮನಸ್ಸು ಬಂದ ಹಾಗೆ ಮಹಾಮಹಿಮೆ ತೋರ್ತೀವಿ ಸ್ವಾಮಿ. ನಾವು ಅದೇ ಕಾಲದಾಗೆ ಇದ್ದಿರಬಹುದು, ಆ ಕಾಲದಾಗೆ ನಾವು ಕೂಡ ಕೃಷ್ಣನ ಜೊತೆ ಇರಬಹುದು, ಕೃಷ್ಣನ ಜೊತೆ ಆಟ ಆಡಿರಬಹುದು. ಅವೆಲ್ಲ ನಮಗೆ ನೆನಪಂತೂ ಇರೋದಿಲ್ಲ. ಆದರೂ ಇಲ್ಲಿ ನಮಗೆ ತಿಮ್ಮಪ್ಪನ ಹತ್ರ ಹೋದಾಗೆ ಆತನ ನೋಡಿದ ಪುಣ್ಯದಿಂದ ಅವೆಲ್ಲ ನೆನಪು ಮಾಡಿಕೊಂಡು ಅಲ್ಲಿ ನಾನು ಇರಬಹುದು, ನೀನು ಇಲ್ಲಿ ಓಡಾಡಿದ ಸ್ಥಳ ಸ್ವಾಮಿ ಅಂಥೇಳಿ ಧೂಳನ್ನ ತಲೆ ಮೇಲೆ ಇಟ್ಕೊಂಡ್ರೆ ಸಾಕು. ಮನಸ್ಸು ಬಂದಂತೆ ಮಹಾಮಹಿಮ ತೋರುವ ದೇವ ನಿಮಿಷಗಿರಿವಾಸ ವಿಜಯ ವಿಠಲ. ಆ ನಿಮಿಷಗಿರಿ ಅಂದ್ರೆ ದೇವತಾಗಿರಿ ಅಂದ್ರೆ
ಇದು ತಿರುಪತಿ ತಿರುಮಲಗಿರಿಯ ವಾಸ ವಿಜಯ ವಿಠಲ ವೆಂಕಟ, ನಿನ್ನ ಮನಸ್ಸು ಬಂದಂತೆ ನೀನು ಮಹಾಮಹಿಮೆ ತೋರಿಸ್ತೀ. ಯಾರ ಹೊಟ್ಟೆಯಲ್ಲಿ ಹುಟ್ಟತೀಯೋ, ಯಾರಿಗೆ ಮಗು ಆಗಿರ್ತೀಯೋ, ತಮ್ಮನಾಗಿರ್ತೀಯೋ, ಅಣ್ಣನಾಗಿರ್ತೀಯೋ, ಗುರು ಆಗಿರ್ತೀಯೋ, ಅದು ನೀನೇ ಮಾಡುವತ್ತಪ್ಪ ಸ್ವಾಮಿ. ನಮಗೆ ಕೂಡ ಎಲ್ಲ ಹೇಳ್ಕೊಡೋ, ನಮಗೆ ಪಾಠಗಳು ಹೇಳ್ಕೊಡೋ ಎಲ್ಲ ಗುರುವರೊಳಗೆ ನೀನು ನಿಂತು ಇದೆಲ್ಲ ಹೇಳಿಸ್ತಾ ಇದ್ದೀ ಸ್ವಾಮಿ. ನೀನಿಲ್ಲ ಅಂದರೆ ಏನೂ ಇಲ್ಲ. ನಿನ್ನಿಂದ ನಮಗೆಲ್ಲ ಇಷ್ಟು ಪುಣ್ಯ. ಇವರೆಲ್ಲರೂ ಎಷ್ಟು ಪುಣ್ಯ ಮಾಡ್ಕೊಂಡಿದ್ದಾರೋ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಪುಣ್ಯ ಮಾಡ್ಕೊಂಡಿದ್ರೆ ಈ ಸುಳಾದಿ ಯಜ್ಞ ಮಾಡ್ತಾ ಇದ್ದೀವಿ ಅಂಥೇಳಿ ನಾವು ಕೂಡ ಎಷ್ಟೋ ಪುಣ್ಯಾತ್ಮರು ಅಂತಲೇ ಹೇಳಬೇಕು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ನಾಹಂಕರ್ತ ಹರಿಕರ್ತ ವಿಜಯದಾಸರು ಅಂತರ್ಗತ ದೇವರು ಏನು ನುಡಿಸಿದಾರೋ ಅದನ್ನೇ ಹೇಳಿದ್ದು. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ.